ಜವಾಹರ್ಲಾಲ್ ನೆಹರೂನೇ ವಿವೇಕಾನಂದ ಶತಮಾನೋತ್ಸವ ಕಾಲದಲ್ಲಿ ಹೇಳಿದರು, ಐ ಡೋಂಟ್ ನೋ ಹೌ ಮೆನಿ ಆಫ್ ದಿ ಪ್ರೆಸೆಂಟ್ ಡೇ ಜನರೇಷನ್ ಆರ್ ಇನ್ಸ್ಪೈರ್ಡ್ ಬೈ ವಿವೇಕಾನಂದ, ಬಟ್ ಮೆನಿ ಬಿಲಾಂಗಿಂಗ್ ಟು ಮೈ ಜನರೇಷನ್ ವರ್ ಥರೋಲಿ ಇನ್ಸ್ಪೈರ್ಡ್ ಬೈ ಹಿಮ್ ಅಂತ 1963ರಲ್ಲಿ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರೂನೇ ಹೇಳಿದರು. ಇವತ್ತಿನ ತಲೆಮಾರುಗಳು ವಿವೇಕಾನಂದ ಎಷ್ಟು ಪ್ರಭಾವಿತರಾಗಿದ್ದಾರೋ ಗೊತ್ತಿಲ್ಲ. ನಾನು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದ ಕಾಲಕ್ಕೆ ಬಹಳಷ್ಟು ಜನ ವಿವೇಕಾನಂದ ಪ್ರಭಾವಿತರಾಗಿದ್ದರು. ಕಾರಣ ಆವತ್ತಷ್ಟು ಪ್ರಚಾರ ಇತ್ತು. ಆದರೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ವಿವೇಕಾನಂದ ಪ್ರಚಾರ ಝೀರೋನಷ್ಟು ಮಟ್ಟಿಗೆ ಕಡಿಮೆ. ಇದನ್ನು ಸ್ವಾಮಿ ರಂಗನಾಥಾನಂದಜಿ 1986ರಷ್ಟು ಹಿಂದೆಯೇ ದಿ ವೀಕ್ ಅನ್ನುವ ಇಂಗ್ಲೀಷ್ ಪತ್ರಿಕೆಗೆ ಕೊಟ್ಟಂಥ ಒಂದು ಸಂದರ್ಶನದಲ್ಲಿ ಇದನ್ನು ಸ್ಪಷ್ಟವಾಗಿ ತಿಳಿಸಿ, ಜವಾಹರ್ಲಾಲ್ ನೆಹರೂನೇ ವಿವೇಕಾನಂದ ಶತಮಾನೋತ್ಸವ ಕಾಲದಲ್ಲಿ ಹೇಳಿದರು, ಐ ಡೋಂಟ್ ನೋ ಹೌ ಮೆನಿ ಆಫ್ ದಿ ಪ್ರೆಸೆಂಟ್ ಡೇ ಜನರೇಷನ್ ಆರ್ ಇನ್ಸ್ಪೈರ್ಡ್ ಬೈ ವಿವೇಕಾನಂದ, ಬಟ್ ಮೆನಿ ಬಿಲಾಂಗಿಂಗ್ ಟು ಮೈ ಜನರೇಷನ್ ವರ್ ಥರೋಲಿ ಇನ್ಸ್ಪೈರ್ಡ್ ಬೈ ಹಿಮ್ ಅಂತ 1963ರಲ್ಲಿ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರೂನೇ ಹೇಳಿದರು. ಇವತ್ತಿನ ತಲೆಮಾರುಗಳು ವಿವೇಕಾನಂದ ಎಷ್ಟು ಪ್ರಭಾವಿತರಾಗಿದ್ದಾರೋ ಗೊತ್ತಿಲ್ಲ. ನಾನು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದ ಕಾಲಕ್ಕೆ ಬಹಳಷ್ಟು ಜನ ವಿವೇಕಾನಂದ ಪ್ರಭಾವಿತರಾಗಿದ್ದರು. ಕಾರಣ ಆವತ್ತಷ್ಟು ಪ್ರಚಾರ ಇತ್ತು. ಆದರೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ವಿವೇಕಾನಂದ ಪ್ರಚಾರ ಝೀರೋನಷ್ಟು ಮಟ್ಟಿಗೆ ಕಡಿಮೆ. ಇದನ್ನು ಸ್ವಾಮಿ ರಂಗನಾಥಾನಂದಜಿ 1986ರಷ್ಟು ಹಿಂದೆಯೇ ದಿ ವೀಕ್ ಅನ್ನುವ ಇಂಗ್ಲೀಷ್ ಪತ್ರಿಕೆಗೆ ಕೊಟ್ಟಂಥ ಒಂದು ಸಂದರ್ಶನದಲ್ಲಿ ಇದನ್ನು ಸ್ಪಷ್ಟವಾಗಿ ತಿಳಿಸಿ